ಸರ್ ನೀವು ಇಷ್ಟು ದಿನ ಯೂಸ್ ಮಾಡ್ತಿದ್ದಂತ ಗೊಬ್ಬರ ಏನಿದೆ ಅದಕ್ಕೂ ಇವಾಗ ನೀವು ಬಳಸ್ತಿರುವಂತ ಸಾವಯವ ಗೊಬ್ಬರಕ್ಕೂ ಏನ್ ವ್ಯತ್ಯಾಸ ಇದೆ ಸರ್? ಈ ಒಂದು ಗೊಬ್ಬರನ ಬಳಸಿದ್ಮೇಲೆ ನಿಮ್ಮ ಬೆಳೆನಲ್ಲಿ ಯಾವ ತರ ಚೇಂಜಸ್ ಆಯ್ತು, ಯಾವ ತರ ನಿಮ್ಗೆ ಬೆನಿಫಿಟ್ಸ್ ಆಯ್ತು? ಅದು ಇಳುವರಿ ಈಗ ಚೆನ್ನಾಗಿ ಬರ್ತೈತೆ. ಮೊದಲದು ಒಂದು ಸ್ವಲ್ಪ ಹಳ್ಳುದ್ರದು, ಅದೆಲ್ಲ ಕಾಯಿ ಎಲ್ಲ ಒಡಕಾಗೋದು. ಏನ್ ಕಾಯಿ ಸರ್ ಅದು? ಅಡಿಕೆಕಾಯಿನ ಎಲ್ಲ ಒಡಕಾಗೋದು. ಈಗ ಇದನ್ನ ಬಳಸಿದ ಮೇಲೆ ಚೆನ್ನಾಗಿ ಬರ್ತೈತೆ ಇಳುವರಿ. ಇಲ್ಲ ಉದುರೋದಿಲ್ಲ, ಈಗ ಇಲ್ಲ ಉದುರೋದಿಲ್ಲ, ಒಳ್ಳೆ ಬೆಳೆ ಬರ್ತೈತಿ. ಓಕೆ ಸರ್, ಸಾವಯವ ಗೊಬ್ಬರದ ಪ್ರೋಸೆಸ್ ಹೇಗಿರುತ್ತೆ ಸರ್ ಮೇಕಿಂಗು? ಮೇಡಮ್ ನಮ್ಮದು ಬಂದು ಒಂದು 1000 ಟನ್ ಏನಾದರೂ ನಾವು ಒಂದು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಅಂತಂದರೆ ಅದರಲ್ಲಿ ಬಂದು ಒಂದು 100 ಟನ್ ಅಷ್ಟು ಬೇವಿನ ಹಿಂಡಿ, ಒಂದು 100 ಟನ್ ಅಷ್ಟು ಹೊಂಗೆ ಹಿಂಡಿ, ಒಂದು 100 ಟನ್ ಅಷ್ಟು ಶುಗರ್ ಕೇನ್ ಫ್ರೆಶ್ ಮಡ್ಡು, ಅದಕ್ಕೆ ಫ್ಲೈ ಆಶು ಬಂದು ಸುಣ್ಣ, ಈ ಥರದ್ದೆಲ್ಲ ಒಂದು ಟೋಟಲಿ ಒಂದು 10 ಥರದ್ದು ಒಂದು 10 ಥರದ್ದು ನಿಮಗೆ ಐಟಮ್ಗಳನ್ನೆಲ್ಲ ಮಾಮೂಲಿ ಬೆಡ್ ಟೈಪ್ ಮಾಡಿ ಅದನ್ನೇನಂದ್ರೆ ನಿಮಗೆ ಒಂದು 3-4 ಡೇಸ್ಗೆ ಒಂದ್ಸತಿ ಮೆಲ್ಚಿಂಗ್ ಮಾಡ್ತೀವಿ ಮೇಡಮ್. ಅದೆಲ್ಲ ಮಿಕ್ಸ್ ಆಗೋ ಥರ. ಅದಕ್ಕೆ ನಮಗೆ ಏನಂತಂದರೆ ಟ್ರೈಕೋಡರ್ಮಾ ಸೂಡೋಮೋನಸ್ ಅಂತ ಅದನ್ನು ಲಿಕ್ವಿಡ್ ಸ್ಪ್ರೇ ಆಗುತ್ತೆ. ಅದೆಲ್ಲ ಮಿಕ್ಸ್ ಮಾಡಿ ನಿಮಗೆ 90 ಡೇಸ್ ಬಂದು ಡಿಕಂಪೋಸ್ ಹಾಕ್ಬಿಡ್ತೀವಿ. 90 ಡೇಸ್ ಆದಮೇಲೆ ಮೇಡಮ್ ಅದನ್ನು ಮಾಮೂಲಿ ನಿಮ್ಗೆ ಏನು ಪ್ರೋಸೆಸ್ ಇರುತ್ತೆ ಆ ಪ್ರೋಸೆಸ್ ಮಾಡಿ ಮಾಮೂಲಿ ಬ್ಯಾಕ್ಸ್ ಮಾಡಿ ಕಳಿಸ್ಕೊಡೋ ಅಂಥದ್ದು ಮೇಡಮ್. ಓಕೆ, ಸೊ ಇದು 90 ಡೇಸ್ ಪ್ರೊಸೀಜರ್ ಆಗಿರುತ್ತೆ ಸರ್? 1 ಡೇ 2 ಡೇಸ್ 3 ಡೇಸ್ 4 ಡೇಸ್ ಆ ಥರ ಇಲ್ಲ ಮೇಡಮ್, 90 ಡೇಸ್ ಪ್ರೊಸೀಜರ್. ಹೌದು, 90 ಡೇಸ್ ಬೇಕೇ ಬೇಕು ಮೇಡಮ್. ಅದೊಂದು ಡಿಕಂಪೋಸ್ ಹಾಕಿ ಅದ್ರದ್ದು ಬೇಕಾದಂತ ಅದು ತಯಾರಾಗ್ಲಿಕ್ಕೆ ಅಂದ್ಬಿಟ್ಟು ಒಂದು 90 ಡೇಸ್ ಬೇಕು. ಇದನ್ನೆಲ್ಲ ಬಿಸಿಲಲ್ಲಿ ಒಣಗಿಸೋದೆಲ್ಲ ಮಾಡ್ತೀರಲ್ಲ? ಹೌದೌದು ಮೇಡಮ್, ನಮ್ದೇನಿದ್ರು ಬೆಡ್ ಎಲ್ಲ ಬಿಸಿಲಲ್ಲೇ ಇರುತ್ತೆ.